ಹಣವಿಲ್ಲದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗುವುದು ಹೇಗೆ? ಸೊ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಏನಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ? ನಾವು ರಿಚ್ ಆಗೋದಕ್ಕೆ, ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ನಾವು ಅದರಿಂದ ಶ್ರೀಮಂತರಾಗೋದಕ್ಕೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಕರೆಕ್ಟ್ ಅಲ್ವಾ? ನಾವು ದುಡ್ಡು ಮಾಡೋದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಏನು ಅನ್ಕೊತೀವಿ? ದುಡ್ಡು ಬೇಕು ಅಂತ ಅನ್ಕೊತೀವಿ. ಸ್ಟಾರ್ಟ್ ಮಾಡೋದಕ್ಕೆ ದುಡ್ಡು ಬೇಕು. ಸೊ ಇವಾಗ ನಾವು ದುಡ್ಡೇ ಇಲ್ದಿರ ಜಸ್ಟ್ ಐಡಿಯಾ ಇಟ್ಕೊಂಡು ಬಿಸ್ನೆಸ್ ಸಕ್ಸಸ್ಫುಲ್ಲಾಗಿ ನಡೆಸಿರುವ ಕಂಪ್ನಿಗಳ ಹೆಸರಿಗೆ ನೋಡೋಣ. ಇವಾಗ ಯಾವ್ಯಾವ ಕಂಪ್ನಿ ದುಡ್ಡೇ ಇಲ್ದಿರ ನಡೆಸ್ತು ಮತ್ತು ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತೇಳಿ. ಇನ್ಫೋಸಿಸು, ಫೇಸ್ಬುಕ್ಕು, ಯೂಟ್ಯೂಬು, ಅದೊಂದು ಜಸ್ಟ್ ಐಡಿಯಾಯಿಂದ ಸ್ಟಾರ್ಟ್ ಆಗಿರೋದು. ಒಂದು ಜಸ್ಟ್ ಐಡಿಯಾಯಿಂದ ದೊಡ್ಡ ಕಂಪ್ನಿ ಬಿಲ್ಡ್ ಆಗಿದೆ. ಸೊ ಅದು ಸ್ಟಾರ್ಟಿಂಗು ಅವ್ರು ಏನು ಜಸ್ಟ್ ಐಡಿಯಾ ಇಟ್ಕೊಂಡು ಮಾತ್ರ ಬಂದಿದ್ದು. ಸೊ ನಾವು ಹೇಳ್ತೀವಲ್ಲ ಯೂಟ್ಯೂಬು ಎಷ್ಟು ದೊಡ್ಡ ಮಾಧ್ಯಮ ಅಂತೇಳಿ. ಸೊ ಅವ್ರು ಬಂದು ಯೂಟ್ಯೂಬು ಏನಾಗಿತ್ತು ಅಂತ ಹೇಳಿದ್ರೆ ಫಸ್ಟು ಡೇಟಿಂಗ್ ಸೈಟ್ ಆಗಿತ್ತಂತೆ. ಜಸ್ಟ್ ಆ ಡೇಟಿಂಗ್ ಸೈಟ್ನ ಐಡಿಯಾನ ಚೇಂಜ್ ಮಾಡ್ತಾ ವೀಡಿಯೋ ಶೇರಿಂಗ್ ಆ್ಯಪ್ ಆಗಿ ಅದು ಸಕ್ಸಸ್ಫುಲ್ಲಾಗಿ ನಿಂತ್ಕೊಂಡಿದ್ದು. ಫಸ್ಟು ಡೇಟಿಂಗ್ ಸೈಟಾಗಿ ಮಾತ್ರ ಇತ್ತಂತೆ. ಆಮೇಲೆ ಅದು ವೀಡಿಯೋ ಶೇರಿಂಗ್ ಆ್ಯಪ್ ಆಗಿ ಬದಲಾವಣೆ ಆಯಿತು. ಐಡಿಯಾ ಚೇಂಜ್ ಮಾಡಿ ವೀಡಿಯೋ ಶೇರಿಂಗ್ ಆ್ಯಪ್ ಆಗಿ ಬದಲಾವಣೆ ಸಕ್ಸಸ್ಫುಲ್ ಆಯಿತು ಅಂತ ಹೇಳಿದ್ಮೇಲೆ ಅದು ಇಷ್ಟು ದೊಡ್ಡ ಯೂಟ್ಯೂಬ್ ಅನ್ನೋದನ್ನ ಮಾಧ್ಯಮನ ಕ್ರಿಯೇಟ್ ಮಾಡ್ತು. ಸೊ ಅದೇ ರೀತಿ ಫೇಸ್ಬುಕ್ಕು ಅಷ್ಟೇ. ಫೇಸ್ಬುಕ್ ಫಸ್ಟ್ ನಾವು ನೋಡ್ತಾ ಇದೀವಲ್ಲ, ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀವಿ, ಫ್ರೆಂಡ್ ಆಗ್ತೀವಿ. ಸೊ ಫಸ್ಟು ವಿಡಿಯೋ ಶೇರ್ ಮಾಡ್ತೀವಿ ಫೇಸ್ಬುಕ್ಕಲ್ಲಿ. ಫಸ್ಟ್ ಬಂದು ಅದೇನಾಗಿತ್ತು ಅಂತ ಹೇಳಿದ್ರೆ ಹಾಟ್ ಆರ್ ನಾಟ್ ಗೇಮಿಂಗ್ ವೆಬ್ಸೈಟ್ ಆಗಿತ್ತಂತೆ. ಅದು ಹಾಟ್ ಆರ್ ನಾಟ್ ಗೇಮಿಂಗ್ ವೆಬ್ಸೈಟ್ ಆಗಿತ್ತು, facematch.com ಅಂತೇಳಿ. ಸೊ ಜಸ್ಟ್ ಈ ಐಡಿಯಾನ ಜಸ್ಟ್ ಮಾಡಿಫೈ ಮಾಡಿ ಕಸ್ಟಮರ್ಗೆ ಏನು ಬೇಕೋ ಅದನ್ನು ಅವರು ಪೂರೈಸಿದ್ರಿಂದ ಫೇಸ್ಬುಕ್ ಬಂದು ಜಸ್ಟ್ ಅವ್ರ ಐಡಿಯಾನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಗೇಮಿಂಗ್ ಆಗಿಬಿಟ್ಟು ಜಸ್ಟ್ ಅವ್ರ ಐಡಿಯಾನ ಮಾಡಿಫೈ ಮಾಡೋದ್ರಿಂದ ಆ ಸಕ್ಸಸ್ಫುಲ್ ಆಗೋಗಿರೋದ್ರಿಂದ ಇದು ಫೇಸ್ಬುಕ್ ಅಂತ ದೊಡ್ಡ ಕಂಪ್ನಿ ಕ್ರಿಯೇಟ್ ಆಯಿತು. ಓಕೆನಾ? ಅದು ಜಸ್ಟು ಗೇಮಿಂಗ್ ವೆಬ್ಸೈಟ್ ಆಗಿ ಇದ್ದಿದ್ದು ಫೇಸ್ಬುಕ್. ಓಕೆನಾ? ಈ ಐಡಿಯಾನ ಜಸ್ಟ್ ಅವ್ರ ಐಡಿಯಾನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದಕ್ಕೆ, ಅಷ್ಟು ಕಸ್ಟಮರ್ಗೆ ಏನು ಬೇಕೋ ಅದನ್ನ ಅವರು ಅಳವಡಿಸ್ಕೊಂಡಿದ್ದಕ್ಕೆ ಇಷ್ಟು ದೊಡ್ಡ ಕಂಪ್ನಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಎಕ್ಸ್ಪೆರಿಮೆಂಟಾಗಿ ಸ್ಟಾರ್ಟ್ ಮಾಡಬೇಕು. ಎಕ್ಸ್ಪೆರಿಮೆಂಟಾಗಿ ನಾವು ಕೊಡಬೇಕು ನಮ್ಮ ಪ್ರಾಡಕ್ಟ್ನ. ಸೊ ಕನ್ಸಿಸ್ಟೆಂಟ್ ಇನ್ ಲರ್ನಿಂಗ್ ಇರಬೇಕು, ಚೇಂಜಸ್ ಮಾಡ್ಕೊಬೇಕು. ಅಂದರೆ ನಾವು ಜಸ್ಟ್ ಒಂದು ಸ್ಯಾಂಪಲ್ ಪ್ರಾಡಕ್ಟ್ನ ಕೊಟ್ಬಿಟ್ಟು ಅವಾಗ ನೋಡಬೇಕು ಆ ಪ್ರಾಡಕ್ಟಲ್ಲಿ ಏನು ಫೀಡ್ಬ್ಯಾಕ್ ಬರ್ತಿದೆ, ಚೆನ್ನಾಗಿದೆಯಾ ಇಲ್ವಾ, ಅದಕ್ಕೆ ಏನೋ ಚೇಂಜಸ್ ಮಾಡ್ಕೊಬೇಕಾ. ಸೊ ಆ ರೀತಿ ನಾವು ಸ್ಟಾರ್ಟ್ ಮಾಡಬೇಕು. ಯಾವುದೇ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ ಎಷ್ಟಾಗುತ್ತೋ ಅಷ್ಟು ಒಂದೇ ಸತಿ ಯಾವುದಾದ್ರು ಪ್ರಾಡಕ್ಟ್ ಆಗಲಿ, ಅಂಗಡಿ ಆಗಲಿ, ಹೋಟ್ಲಾಗಲಿ ತೆಗೆದುಬಿಡ್ತೀವಿ. ತೆಗೆದುಬಾರ್ದು ಏನಾಗ್ಬಿಡುತ್ತೆ, ಅಲ್ಲಿ ಅದು ಫೇಲ್ ಆಗಿಬಿಡುತ್ತೆ. ಯಾಕೆ ಫೇಲ್ ಆಗುತ್ತೆ? ನಮ್ಮ ಐಡಿಯಾ ನಮ್ಗೆ ಚೆನ್ನಾಗೇ ಇರುತ್ತೆ. ನಮ್ಮ ಐಡಿಯಾ ನೋಡೋದಕ್ಕೆ ಓಕೆ ಇದು ಸಕ್ಸಸ್ಫುಲ್ ಆಗ್ತೀವಿ, ಇಷ್ಟು ದುಡ್ಡು ಒಂದು 20 ಲಕ್ಷ ಹಾಕಿದ್ರೆ ನಾವು ಹೋಟ್ಲೋಗಿ ತೆಗೆದುಬಿಟ್ರೆ ಸಕ್ಸಸ್ಫುಲ್ ಆಗುತ್ತೆ. ಅದನ್ನ ನಾವು ನಮಗೆ ನೋಡೋದಕ್ಕೆ ಸೂಪರಾಗಿ ಕಾಣಿಸುತ್ತೆ. ಬಟ್ ಬೇರೆಯವ್ರ ಕಣ್ಣಲ್ಲಿ ಅದು ಫೇಲ್ಯೂರ್ ಐಡಿಯಾ ಆಗಿರುತ್ತೆ. ಬಟ್ ನಮಗದು ಕೂಸೆ ಚೆನ್ನಾಗಿರೋ, ನಮಗದು ಸೂಪರ್ ಆಗಿರುತ್ತೆ ನಮ್ಮ ಐಡಿಯಾ. ಬಟ್ ಬೇರೆಯವ್ರಿಗೆ ಅದು ಇಷ್ಟ ಆಗೋದಿಲ್ಲ, ಆ ಪ್ರಾಡಕ್ಟ್ ಆಗಲಿ ಆ ಹೋಟ್ಲ್ ಆಗಲಿ. ಓಕೆನಾ? ಫಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ನ ಕಸ್ಟಮರ್ಗೆ ಬೇಕಾ ಅಥವಾ ಬೇಡ ಅಂತ ಕನ್ಫರ್ಮ್ ಮಾಡ್ಕೊಬೇಕು. ಏನೇ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಏನೋ ರೆಡಿ ಐಡಿಯಾನ ಕನ್ಫರ್ಮ್ ಮಾಡ್ಕೊಬೇಕು. ಓಕೆ ಈ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀನಿ, ಕಸ್ಟಮರ್ಗೆ ಇದು ಪ್ರಾಡಕ್ಟ್ ಬೇಕಾ ಬೇಡ ಅಂತ ನಾನು ಕನ್ಫರ್ಮ್ ಮಾಡ್ಕೊಬೇಕು. ವಿತೌಟ್ ಏನೋ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ, ದುಡ್ಡು ವೇಸ್ಟ್ ಮಾಡಿದೆ, ಎಫರ್ಟ್ ವೇಸ್ಟ್ ಮಾಡಿದೆ, ನಾವು ಫಸ್ಟ್ ಕನ್ಫರ್ಮ್ ಮಾಡ್ಕೊಬೇಕು. ಓಕೆ ಈ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀನಿ, ಕಸ್ಟಮರ್ಗೆ ಇದು ಬೇಕಾಗುತ್ತಾ ಬೇಡ ಆಗುತ್ತಾ ಅಂತೇಳಿ. ಅದನ್ನೇ ಹೇಳ್ತಾರೆ ಲೀನ್ ಸ್ಟಾರ್ಟಪ್ ಮೆಥಡ್ ಅಂತ. ಬಿಲ್ಡ್, ಮೆಷರ್, ಲರ್ನ್. ಓಕೆನಾ? ಬಿಲ್ಡ್ ಮಾಡಿ, ಮೆಷರ್ ಮಾಡಿ, ಎಷ್ಟು ಬೇಕು ಏನು ಬೇಕು ಅಂತ. ಆಮೇಲೆ ಅದನ್ನ ಚೇಂಜಸ್ ಬೇಕಾ ಲರ್ನ್ ಮಾಡಿ ಚೇಂಜಸ್ ಮಾಡ್ಕೊಳ್ಳಿ. ಹಾಗೆ ಜಸ್ಟ್ ಆ ಸೈಕಲಲ್ಲಿ ಮಾತ್ರ ಇರಬೇಕು ನಾವು. ಹೆಂಗೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡಿಸ್ತೀನಿ ನಿಮಗೆ. ಇವಾಗ ಒಂದು ಲೆಸ್ ಅಮೌಂಟಲ್ಲಿ ಸ್ಯಾಂಪಲ್ ರೆಡಿ ಮಾಡಿ ನಿಮ್ಮ ಐಡಿಯಾನ ಇಂಪ್ಲಿಮೆಂಟ್ ಮಾಡಿ ಸೆಲ್ ಮಾಡೋಕ್ಕೆ ನೋಡಬೇಕು. ಫಸ್ಟು ಜಸ್ಟ್ ದುಡ್ಡು ಜಾಸ್ತಿ ಟೈಮ್ ಕೊಡದೆ, ಟೈಮ್ ವೇಸ್ಟ್ ಮಾಡಿದೆ, ದುಡ್ಡು ಖರ್ಚು ಮಾಡಿದೆ, ಒಂದು ಐಡಿಯಾ ಕೊಟ್ಟು ಸ್ಯಾಂಪಲ್ ಕೊಟ್ಟು ಸೆಲ್ ಮಾಡೋಕ್ಕೆ ನೋಡಿ. ಎಕ್ಸಾಂಪಲ್ಗೆ ಏನು ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಗೊತ್ತು ಒಂದು ಬೋಟು, ಇವಾಗ ಅದರಲ್ಲಿ ನಿಮ್ಗೆ ಒಂದು ದೊಡ್ಡ ಬೋಟ್ ರೆಡಿ ಮಾಡಬೇಕು, ಇದರಲ್ಲಿ ಶಿಪ್ಪಿಂಗ್ ಮಾಡಬೇಕು, ಟೂರಿಸ್ಟ್ ಆಗುತ್ತೆ, ಅದು ನಿಮ್ಮ ಐಡಿಯಾ ಇರುತ್ತೆ. ಬಟ್ ನೀವು ಅದಕ್ಕಿಂತ ಮುಂಚೆ ನಿಮ್ಮ ಬೇಸಿಕ್ ಪ್ರಾಡಕ್ಟ್ನ ರೆಡಿ ಮಾಡಬೇಕು. ಹೆಂಗೆ? ಈ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀನಿ, ಒಂದು ಬೋಟ್ ರೆಡಿ ಮಾಡ್ತಾ ಇದ್ದೀನಿ, ಅದು ತೇಲ್ಬೇಕು, ಮೂವ್ ಆಗಬೇಕು, ನ್ಯಾವಿಗೇಟ್ ಆಗಬೇಕು. ಇದು ಕೀ ಫೀಚರ್ ಆಗಿರುತ್ತೆ. ನಿಮ್ಮ ಬೋಟ್ದು ಇದೆ ಕೀ ಫೀಚರ್. ಓಕೆನಾ? ನಿಮ್ಮ ಪ್ರಾಡಕ್ಟ್ ಇದೆ ಕೀ ಫೀಚರು. ತೇಲ್ಬೇಕು ಮತ್ತು ಮೂವ್ ಆಗಬೇಕು, ಮತ್ತು ಯಾವ ಕಡೆ ಹೋಗಬೇಕು ಆ ಕಡೆನ ನಾನು ಡೈರೆಕ್ಷನ್ ತಿರುಗಿಸ್ಬೋದು ಅಂತ ಕೀ ಪ್ರಾಡಕ್ಟ್ನ ರೆಡಿ ಮಾಡಿ ಅದಕ್ಕೆ ಡಿಮ್ಯಾಂಡ್ ಇದೆಯಾ ಇಲ್ಲ ಅಂತ ಫಸ್ಟ್ ನೋಡಬೇಕು. ಓಕೆ ಆ ಪ್ರಾಡಕ್ಟ್ ಲಾಂಚ್ ಮಾಡಿದ ತಕ್ಷಣ ಚೆನ್ನಾಗಿದೆ, ಡಿಮ್ಯಾಂಡ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಮೇಲೆ ನೀವು ಫಿನಿಶಿಂಗ್ ಪ್ರಾಡಕ್ಟ್ನ ದೊಡ್ಡ ಶಿಪ್ ಆಗಿ ದುಡ್ಡು ಖರ್ಚು ಮಾಡಿ ನಿಮ್ಮ ದೊಡ್ಡ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು. ಆವಾಗ ಫುಲ್ ಸಕ್ಸಸ್ಫುಲ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಲಾಂಚ್ ಮಾಡಿ ಆಮೇಲೆ ನಾವು ನೆಗೆಟಿವ್ ಅನಲೈಸಿಸ್ ಲಾಂಚ್ ಮಾಡಿದ ತಕ್ಷಣ ಅವರು ಪ್ರಾಡಕ್ಟ್ ಚೆನ್ನಾಗಿದೆಯಾ
ಇಲ್ಲ ಚೆನ್ನಾಗಿಲ್ವಾ ಅಂತ ಅನಾಲಿಸಿಸ್ ಮಾಡ್ಬೇಕು ನಾವು. ಸೊ ಚೆನ್ನಾಗಿತ್ತು ಅಂತ ಹೇಳಿದ್ರೆ ದೊಡ್ಡ ಪ್ರಾಡಕ್ಟ್ನ ಶಿಫ್ಟ್ ಮಾಡಿ ನಾವು ಸೇಲ್ ಮಾಡೋಕ್ಕೆ ನೋಡಬೇಕು. ಅಥವಾ ಐಡಿಯಾ ಹೇಳ್ತಾ ಇದ್ದೀನಿ ನಾನು, ಪ್ರಾಡಕ್ಟ್ ಆಗಿರ್ಬೇಕು, ದೊಡ್ಡ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಬೇಕು. ಇಲ್ಲ ಈ ಪ್ರಾಡಕ್ಟ್ನ ಕಸ್ಟಮರ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಇಷ್ಟಪಡ್ತಿಲ್ಲ ಅಂತ ಹೇಳ್ತಿದ್ದಾರೆ, ಜಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಐಡಿಯಾ ಏನಿದೆ ಅದನ್ನ ನೀವು ಬೇರೆ ಇದನ್ನ ಕೆಲಸನ ತೊಡಸ್ಕೊಬೇಕು. ಇನ್ನೊಂದು ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ ನೋಡಿ. Zappos.com ಅಂತ ಒಂದು ಆನ್ಲೈನ್ ಶೂ ಸೆಲ್ಲಿಂಗ್ ಕಂಪ್ನಿ ಇದೆ, ಓಕೆನಾ. Zappos.com ಅಂತೇಳಿ ಅವರು Zappos.comನ ಒಂದು ಐಡಿಯಾ ಬಂತಂತೆ ಅವ್ರಿಗೆ, ಆನ್ಲೈನಲ್ಲಿ ಶೂನ ಸೆಲ್ ಮಾಡ್ಬೋದು ನಾವು ಅಂತೇಳಿ ಒಂದು ಐಡಿಯಾ ಬಂತಂತೆ. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟ್ ಒಂದು ಅಂಗಡಿ ರೆಡಿ ಮಾಡಿಲ್ಲ ಅವರು, ಫಸ್ಟ್ ಒಂದು ವೆಬ್ಸೈಟ್ನ ರೆಡಿ ಮಾಡಿ, ವೆಬ್ಸೈಟ್ನ ಕ್ರಿಯೇಟ್ ಮಾಡಿ, ಅಂಗಡಿ ಹಾಕೋದಕ್ಕಿಂತ ಮುಂಚೆ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಅವ್ರು ಶೂನ ಫೋಟೋಸ್ ಮಾತ್ರ ಪೋಸ್ಟ್ ಮಾಡ್ತಾ ಇದ್ರಂತೆ ಆ ವೆಬ್ಸೈಟಲ್ಲಿ. ಸೊ ಆಮೇಲೆ ಏನು ಮಾಡಿದ್ರು ಅಂತಂದರೆ, ಆರ್ಡ್ರ್ ಬಂದಾದಮೇಲೆ ಅವರು ಆ ಪ್ರಾಡಕ್ಟ್ನ ಅವ್ರು ಬೇರೆ ಅಂಗಡಿಯಲ್ಲಿ ಇರೋದನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸೆಲ್ ಮಾಡ್ತಾ ಇದ್ರಂತೆ, ಓಕೆನಾ. ಸೊ ಈ ರೀತಿ ಅವ್ರು ಜಸ್ಟ್ ಡೈರೆಕ್ಟಾಗಿ ಒಂದು ಅಂಗಡಿ ಇಕ್ಕಿಲ್ಲ, ಮತ್ತು ಶೂನ ಎಷ್ಟೋ ಲಕ್ಷ ಕೋಟಿ ಕೊಟ್ಬಿಟ್ಟು ಶೋರೂಮ್ ಓಪನ್ ಮಾಡಿಲ್ಲ, ಶೂನು ತಗೊಂಬಂದಿಲ್ಲ, ಅಂದರೆ ಮ್ಯಾನುಫ್ಯಾಕ್ಚರು ಮಾಡಿಲ್ಲ, ಜಸ್ಟ್ ಅವ್ರ ವೆಬ್ಸೈಟ್ನ ರೆಡಿ ಮಾಡಿ ಆ ಫೋಟೋಸ್ನ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬೇರೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಆ ಫೋಟೋಸ್ ಇಟ್ಕೊಂಡು, ಆ ಶೂ ಫೋಟೋಸ್ ಇಟ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರಂತೆ. ಅದರಿಂದ ಆರ್ಡ್ರ್ ಬರೋದ್ರಿಂದ ಅವ್ರು ತಕ್ಕೊಂಡು ಆಮೇಲೆ ಅವನ್ನ ಸೆಲ್ ಮಾಡ್ತಾ ಇದ್ರಂತೆ. ಸೊ ಅದು ಸೇಲ್ಸ್ ಇನ್ಕ್ರೀಸ್ ಆದಮೇಲೆ ಇವಾಗ ಅದು $1 ಬಿಲಿಯನ್ ಕಂಪ್ನಿಯಾಗಿ ನಿಂತಿದೆ. ಜಸ್ಟ್ ಅವ್ರು ಏನು ಮಾಡಿದ್ರು, ವೆಬ್ಸೈಟ್ ರೆಡಿ ಮಾಡಿ ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದು. ಆರ್ಡ್ರ್ ಬಂದಾದಮೇಲೆ ಅವನ್ನ ಬೇರೆ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿ ಆಮೇಲೆ ಬೇರೆ ಕಸ್ಟಮರ್ಗೆ ಸೆಲ್ ಮಾಡಿದ್ರಂತೆ. ನೋಡ್ರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಇವ್ರ ಐಡಿಯಾ ಅಂತೇಳಿ. ಸೊ ನಾವೇನು ಮಾಡಬೇಕು, ಜಸ್ಟ್ ನಮ್ಮ ಐಡಿಯಾ ಇದ್ದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಸ್ಟಾರ್ಟ್ ಮಾಡಿ ರಿಸಲ್ಟ್ ನೋಡಬೇಕು. ರಿಸಲ್ಟ್ ಚೆನ್ನಾಗಿಲ್ವಾ, ಜಸ್ಟ್ ಕ್ಲೋಸ್ ಮಾಡಿ ಮೂವ್ ಆನ್ ಆಗ್ತಾ ಇರಬೇಕು. ಚೆನ್ನಾಗಿತ್ತಾ, ಓಕೆ ಕಂಟಿನ್ಯೂ ಮಾಡಿ. ಚೆನ್ನಾಗಿಲ್ಲ ಅದರಲ್ಲೇ ಲಾಂಗ್ ಟೈಮ್ ಡ್ರ್ಯಾಗ್ ಮಾಡಿ, ಓಕೆ ಇದನ್ನ ಇವತ್ತು ಚೆನ್ನಾಗುತ್ತೆ, ನಾಳೆ ಚೆನ್ನಾಗುತ್ತೆ ಅಂತ ನಮ್ಮ ಟೈಮು ದುಡ್ಡು ಎಲ್ಲದನ್ನೂ ವೇಸ್ಟ್ ಮಾಡ್ಕೊಬೋದು. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಲೀನ್ ಸ್ಟಾರ್ಟಪ್ ಮೆಥಡ್ನ ಫಾಲೋ ಮಾಡಬೇಕು. ಸೊ ಲೀನ್ ಸ್ಟಾರ್ಟಪ್ ಮೆಥಡ್ ಅಂದ್ರೆ ಏನು, ನಿಮ್ಗೊಂದು ಚೆನ್ನಾಗಿರೋ ಒಂದು ಐಡಿಯಾ ಇದೆಯಾ, ಸ್ಯಾಂಪಲ್ಲಾಗಿ ಕೊಡಿ. ಸ್ಯಾಂಪಲ್ ಕೊಟ್ಟಾದ್ಮೇಲೆ ಐಡಿಯಾ ಪಾಸಿಟಿವ್ ಆಗಿದೆಯಾ, ಜಸ್ಟ್ ಕಂಟಿನ್ಯೂ ಮಾಡಿ ಆ ಐಡಿಯಾದಲ್ಲಿ. ಇಲ್ಲಪ್ಪ ಈ ಸ್ಯಾಂಪಲ್ ಕೊಟ್ಟಾದ್ಮೇಲೆ ಡಿಮ್ಯಾಂಡ್ ಇಲ್ಲ, ಪ್ರಾಡಕ್ಟ್ಗೆ ಸೇಲೇ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಪ್ರಾಡಕ್ಟಲ್ಲಿ ಆ ಪ್ರಾಡಕ್ಟ್ ಚೇಂಜ್ ಮಾಡೋಕ್ಕೆ ನೋಡಿ. ನಿಮ್ಮ ಐಡಿಯಾನ ಆ ಪ್ರಾಡಕ್ಟ್ ಏನಾದರೂ ಚೇಂಜ್ ಮಾಡಬೇಕಾ, ನಿಮ್ಮ ಐಡಿಯಾದಲ್ಲಿ ಆ ಪ್ರಾಡಕ್ಟ್ ಮೇಲೆ ಏನಾದರೂ ಇಂಪ್ಲಿಮೆಂಟ್ ಮಾಡಬೇಕಾ, ಏನಾದರೂ ಇಂಪ್ರೂವ್ ಮಾಡ್ಕೊಬೇಕಾ ಪ್ರಾಡಕ್ಟ್ನ ಮಾಡ್ಕೊಳ್ಳಿ. ಅದಕ್ಕೆ ದುಡ್ಡು ಖರ್ಚಾಗುತ್ತಾ, ಸ್ವಲ್ಪ ಖರ್ಚು ಮಾಡಿ. ಆಗಲಿಲ್ವಾ, ಇಲ್ಲ ಇದು ತುಂಬ ಕಂಟಿನ್ಯೂ ಆಗಿ ಚೇಂಜ್ ಮಾಡಬೇಕಾಗ್ತದೆ, ಇಲ್ಲ ಪ್ರಾಡಕ್ಟೇ ಸರಿ ಇಲ್ಲ ಅಂತ ಹೇಳಿದ್ರೆ, ಜಸ್ಟ್ ನಾವು ಎಷ್ಟು ಚೇಂಜ್ ಮಾಡೋಕ್ಕೂ ಆಗಲ್ಲ, ದುಡ್ಡು ವೇಸ್ಟ್ ಮಾಡಿ, ಟೈಮ್ ವೇಸ್ಟ್ ಮಾಡಿ ಆ ಪ್ರಾಡಕ್ಟ್ನ ಚೇಂಜ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಇರೋಲ್ಲ, ಆ ದುಡ್ಡು ಇರೋದಿಲ್ಲ, ಓಕೆನಾ. ಸೊ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಡಕ್ಟ್, ನೆಕ್ಸ್ಟ್ ಐಡಿಯಾಗೆ ನೀವು ಮೂವ್ ಆನ್ ಆಗಬೇಕಾಗುತ್ತೆ. ಇದು ಕ್ಲೋಸ್ ಮಾಡಿ. ಪ್ಲೀಸ್ ಈ ವಿಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನಿಮಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗಿನ್ನೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಅನ್ನೋ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಥ್ಯಾಂಕ್ಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಗೆ ಮೀಟ್ ಆಗೋಣ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.